ಹೆಲೋ ಎವ್ರಿವನ್. ಮೈಸೂರಲ್ಲಿ ಭೋಗಾದಿ ಗದ್ಗೆ ರೋಡಲ್ಲಿ ಯಾರಾದರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅಥವಾ ಕನ್ಸ್ಟ್ರಕ್ಷನ್ ಪರ್ಪಸ್ ಸೈಟ್ಸ್ ನೋಡ್ತಾ ಇದ್ದೀರಾ? ಸೊ ಅಂಥವ್ರಿಗೆ ಇವತ್ತು ನಾನೊಂದು ಬೆಸ್ಟ್ ಪ್ರಾಜೆಕ್ಟ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದನ್ನೇ ಎಂಬುದು ಸುಶೀಲಾ ಶಂಕರ ಸೇರೇನ್ ಅಂತ. ಇದ್ರ ಲೊಕೇಶನ್ ಜಟ್ಟಿ ಉಂಡಿಲಿದೆ. ನಿಮಗೆ ಭೋಗಾದಿ ಸಿಗ್ನೆಯಿಂದ ಇಲ್ಲಿಗೆ ಎಕ್ಸಾಕ್ಟಾಗಿ 6 ಕಿಲೋಮೀಟರ್ಸ್ ಆಗುತ್ತೆ. ನನಗೆ ಎಕ್ಸಾಕ್ಟ್ ಈಗ ಭೋಗಾದಿ ಗದ್ಗೆ ಡಬಲ್ ರೋಡಲ್ಲಿ ನಿಂತಿದ್ದೀನಿ. ನೀವು ನೋಡ್ತಾ ಇದ್ದು ಭೋಗಾದಿ ಗದ್ಗೆ ಡಬಲ್ ರೋಡ್ ಇದು. ನಿಮ್ಮಲ್ಲಿ ಕಾಣಿಸ್ತಾ ಇದ್ದು ಸೆಂಟ್ ಫ್ರಾನ್ಸಿಸ್ ಸ್ಕೂಲ್ಸ್ ಇದೆ ಆ್ಯಂಡ್ ಸೆಂಟ್ ಅನಸ್ ಹಾಸ್ಪಿಟಲ್ ಇದೆ. ಸೊ ಈ ಡಬಲ್ ರೋಡಿಂದ ನಿಮಗೆ ರೈಟ್ ಸೈಡ್ಗೆ ಜಸ್ಟ್ 100 ಮೀಟರ್ಸ್ ಹೋದ್ರೆ ನಿಮಗೆ ಸುಶೀಲಾ ಶಂಕರ ಸೆರೆನ್ ಸಿಗುತ್ತೆ. ಎಕ್ಸಾಕ್ಟ್ ಆಗಿ ಸುಶೀಲಾ ಶಂಕರ ಸೆರೆನ್ ಲೇಔಟ್ ಅಪೋಸಿಟ್ ನಿಂತಿದ್ದೀವಿ. ನೀವು ನೋಡ್ತಾ ಇರ್ಬೋದು ಈಗ ಆರ್ಚ್ ಎಕ್ಸಾಕ್ಟ್ ಲೇಔಟ್ ಅಪೋಸಿಟ್ ನಿಂತಿದ್ದೀವಿ. ಜಸ್ಟ್ ಲೇಔಟ್ ಒಳಗಡೆ ಬನ್ನಿ, ಯಾವ ಥರ ಡೆವಲಪ್ಮೆಂಟ್ ಆಗಿದೆ ನಿಮಗೆ ತೋರಿಸ್ಕೊಡ್ತೀನಿ ಪ್ರತಿಯೊಂದು. ಜಸ್ಟ್ ನಾವು ಲೇಔಟ್ ಒಳಗೆ ಎಂಟ್ರಿ ಕೊಟ್ಟಿದ್ದೀವಿ. ಈಗ ನಾವು ಲೇಔಟ್ನ ಸುತ್ತಮುತ್ತ ನೋಡಿ ಯಾವ ಥರ ಡೆವಲಪ್ಮೆಂಟ್ ಆಗಿದೆ ಅಂತ. ಸೊ ನಿಮಗೆ ರೋಡ್ ಆಗಿದೆ ಆ್ಯಂಡ್ UGD ಆಗಿದೆ, ಮತ್ತು ಡಾಂಬರ್ ಆಗಿದೆ ಆ್ಯಂಡ್ ಎಲೆಕ್ಟ್ರಿಸಿಟಿ ಆಗಿದೆ. ಸೊ ಪಾರ್ಕ್ ಆಗ್ತಾ ಇದೆ. ಸೊ ಇವಾಗ ಆಲ್ಮೋಸ್ಟ್ ಒಂದು 90% ಡೆವಲಪ್ಮೆಂಟ್ ಆಗಿದೆ. ಸೊ ಎಲೆಕ್ಟ್ರಿಸಿಟಿಯಲ್ಲಿ ಇನ್ನೊಂದು ವಿತಿನ್ 1 ಮಂತಲ್ಲೆಲ್ಲ ಕಂಪ್ಲೀಟ್ ಆಗುತ್ತೆ. ಇಡೀ ಲೇಔಟ್ ಫುಲ್ ಕಂಪ್ಲೀಟ್ ಆಗುತ್ತೆ. ಈ ಲೇಔಟಲ್ಲಿ ಏನಕ್ಕೆ ಪರ್ಚೇಸ್ ಮಾಡಬೇಕು ಅಥವಾ ಯಾವುದಾದ್ರು ಇನ್ವೆಸ್ಟ್ಮೆಂಟ್ ನೋಡ್ತಾ ಇದ್ದೀರಾ ಅಥವಾ ಕನ್ಸ್ಟ್ರಕ್ಷನ್ ನೋಡ್ತಾ ಇದ್ದೀರಾ, ಎಲ್ಲದಕ್ಕೂ ಸೂಟೇಬಲ್ ಆಗುತ್ತೆ ಈ ಲೇಔಟು. ಏನಕ್ಕೆ ಅಂತ ಹೇಳಿದ್ರೆ, ಇನ್ವೆಸ್ಟ್ಮೆಂಟ್ ಏನು ನೋಡ್ತಾ ಇದೆ ಅಂತ ಹೇಳಿದ್ರೆ, ಸೊ ಇವಾಗ ಬೇಸಿಕ್ ಪ್ರೈಸ್ ಇದೆ, ಸೊ ಅಂದರೆ ಕಡಿಮೆ ಇದೆ. ಸೊ ಲೇಔಟಿಗೆ ನಿಮಗೆ ಡೆವಲಪ್ಮೆಂಟ್ ಸ್ಟೇಜ್ ಅಂದರೆ ಫುಲ್ ಡೆವಲಪ್ಮೆಂಟ್ ಆಗಿದೆ. ಸೊ ಯಾವುದೇ ಥರ ಮನೆಗಳಾಗಿಲ್ಲ. ಸೊ ಒನ್ಸ್ ಮನೆಗಳಾಯಿತು ಅಂತ ಹೇಳಿದ್ರೆ ಪ್ರೈಸ್ ಆಟೋಮೆಟಿಕ್ ಕೈ ಆಗುತ್ತೆ. ಇಲ್ಲ ನೀವೇನಾದ್ರೂ ಮನೆ ಕಟ್ಟಿ ವಾಸ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಆಗುತ್ತೆ. ಸೊ ನೀವು ಇಮಿಡಿಯೇಟ್ ಮನೆ ಕಟ್ಟಿ ವಾಸನ ಮಾಡ್ಬೋದು. ಒಂದು ಮನೆ ಕಟ್ಟಿ ವಾಸ ಮಾಡೋಕ್ಕೆ ನಿಮ್ಗೆ ಏನೇನು ಬೇಸಿಕ್ ಫೆಸಿಲಿಟೀಸ್ ಬೇಕೋ ಪ್ರತಿಯೊಂದು ಇದೆ. ನಿಮ್ಗೆ ಇಲ್ಲಿಂದ ಜಸ್ಟ್ 100 ಮೀಟರ್ಸು, ಜಸ್ಟ್ 100 ಮೀಟರ್ಸ್ ಅಂದರೆ 5 ನಿಮಿಷ ವಾಕಬಲ್ ಡಿಸ್ಟೆನ್ಸ್ ನಿಮಗೆ ಹಾಸ್ಪಿಟಲ್ ಇದೆ ಆ್ಯಂಡ್ ಸ್ಕೂಲ್ ಇದೆ. ಮತ್ತು ಇಲ್ಲಿಂದ ನೀವೇನಾದ್ರು ಮನೆಗೆ ಪರ್ಚೇಸ್ ಮಾಡೋಕ್ಕಿರೋ ಐಟಮ್ಸು, ದಿನಸಿ ಐಟಮ್ಸ್ ಏನಾಗಿದ್ರು ಭೋಗಾದಿ ಸಿಗ್ನಲ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ ಇಲ್ಲಿಂದ ನಿಮಗೆ 10 ನಿಮಿಷ ಜರ್ನಿ. ಅದು ಇಲ್ಲಿಂದ ಎಕ್ಸಾಕ್ಟ್ ಒಂದು 5 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇಷ್ಟೆಲ್ಲ ಅಮ್ಯುನಿಟೀಸು ನಮಗೆ ಈ ಲೇಔಟ್ ಸುತ್ತಮುತ್ತ ಇದೆ. ಈ ಲೇಔಟ್ಲಿ ಸುಶೀಲಾ ಶಂಕರ ಸೆರೆನಲ್ಲಿ ಈ ಲೇಔಟ್ನ ನಾವು ಟೋಟಲು 5.5 ಎಕರೆ ಡೆವಲಪ್ಮೆಂಟ್ ಮಾಡಿದ್ದೀವಿ. ಟೋಟಲ್ 88 ಸೈಟ್ಸ್ ಇದೆ. ಸೊ ಅದರ ಆಲ್ರೆಡಿ ನಿಮಗೆ 30% ಸೋರ್ಟ್ ಆಗಿದೆ. ಇನ್ನು 70% ಸೈಟ್ಸ್ ಮಾತ್ರ ನಮ್ಮ ಹತ್ರ ಅವೈಲೇಬಲ್ ಇದ್ದು. ಇದು DTCP ಅಪ್ರೂವ್ಡ್ ಆಗಿದೆ ಆ್ಯಂಡ್ ರೇರ್ ಅಪ್ರೂವ್ಡ್ ಕೂಡ ಆಗಿದೆ. ನಿಮಗೇನೋ ಈ ಸೈಟ್ ಪರ್ಚೇಸ್ ಮಾಡೋಕ್ಕೆ ಲೋನ್ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ, ಸೊ ನಿಮಗೆ ಆಲ್ಮೋಸ್ಟ್ ಒಂದು 100 ಬ್ಯಾಂಕಲ್ಲಿ ಟೈ ಅಪ್ ಆಗಿದೆ. ನಿಮ್ಮ ಪ್ರೊಫೈಲ್ ಎಲ್ಲಿ ಸೂಟ್ ಆಗುತ್ತೆ ಅಲ್ಲಿ 80% ಬ್ಯಾಂಕ್ ಲೋನ್ ಕೂಡ ಆಗುತ್ತೆ. ಏನಾದರೂ ಈಗ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ರೈಟ್ ಟೈಮಿಗೆ ಈ ನಮ್ಮ ಲೇಔಟ್ನ ಇನ್ವೆಸ್ಟ್ ಮಾಡಲಿಕ್ಕೆ, ಏನಕ್ಕೆ ಪ್ರೈಸ್ ನಮ್ಮಲ್ಲಿ ತುಂಬ ಕಡಿಮೆ ಇದೆ ಈಗ ಪ್ರೆಸೆಂಟ್ ಈಗ. ಆ್ಯಂಡ್ ಈ ಲೊಕೇಶನ್ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಇಲ್ಲೇ ಜಟ್ಟಿ ಉಂಡಿ. ಸೊ ನಿಮಗೆ 15 ನಿಮಿಷಕ್ಕೊಂದು ಸಿಟಿಗೆ ಬಸ್ ಇದೆ. ಸೊ ನಿಮ್ಗೆ ಏನಾದ್ರು ಸಿಟಿಗೆ ಹೋಗಬೇಕು ಅಂತ ಹೇಳಿದ್ರೆ, ಇಲ್ಲ ಬೇರೆ ಹೋಗಬೇಕು ಅಂತ ಹೇಳಿದ್ರೆ ಯಾವಾಗಲೂ ಬಸ್ ವ್ಯವಸ್ಥೆ ಅವೈಲೇಬಲ್ ಇದ್ದೇ ಇರ್ತದೆ. ಸೊ ಅದಕ್ಕೂ ತೊಂದರೆ ಇಲ್ಲ. ಈ ವಿಡಿಯೋ ನೋಡಿದ್ರೆ ಯೋಚನೆ ಮಾಡಿರ್ತೀರ ಈ ಲೇಔಟ್ನ ಪರ್ಚೇಸ್ ಮಾಡಬೇಕು, ನೋಡಬೇಕು ಅಂದರೆ ಏನು ಮಾಡಬೇಕು ಅಂತ. ನೀವು ಜಸ್ಟ್ ಅಮ್ಯಾಕ್ಸ್ ಇಂಡಿಯಾ ಕಾಂಟ್ಯಾಕ್ಟ್ ಮಾಡಬೇಕು. ನಮ್ಮದು ಅಮ್ಯಾಕ್ಸ್ ಇಂಡಿಯಾ ಟೋಟಲು 3 ಬ್ರಾಂಚಸ್ ಇದೆ. ಒಂದು ಗುಂಡಲ್ಪೇಟೆಲ್ಲಿದೆ, ಒಂದು ಕೇರ್ನಗರಲ್ಲಿದೆ, ಮೇನ್ ಬ್ರಾಂಚ್ ಬಂದು ಮೈಸೂರಲ್ಲಿದೆ. ಸೊ ನೀವೇನಾದರೂ ಸೈಟ್ ವಿಸಿಟ್ ಮಾಡ್ತಂತೀರ ಒಂದು ಕಾಲ್ ಮಾಡಿದ್ರೆ, ಸೊ ನಮ್ಮದೇ ಕಾರ್ ಫೆಸಿಲಿಟಿ ಕೂಡ ಇದೆ. ನಿಮಗೆ ಸೈಟ್ ವಿಸಿಟ್ ಮಾಡಿಸಿ, ನಿಮಗೆ ಸೈಟ್ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮಗೆ ಸೈಟ್ ಬುಕ್ಕಿಂಗ್ ಮಾಡಿಸಿ, ವಿತ್ ರಿಜಿಸ್ಟ್ರೇಷನ್ ಮಾಡಿಸಿ, ವಿತ್ ಖಾತಾ ಹ್ಯಾಂಡ್ ಓವರ್ಗಂಟು ನಾವು ನಿಮ್ಮ ಜೊತೆ ಇರ್ತೀವಿ. ಫೈನಲಿ ದರ್ಶನ್, ಐ ಆಮ್ ರೆಪ್ರೆಸೆಂಟಿಂಗ್ ಅಮ್ಯಾಕ್ಸ್ ಇಂಡಿಯಾ. ಥ್ಯಾಂಕ್ ಯು ಸೋ ಮಚ್.